ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಬೆಂಗಳೂರು ಜಯನಗರ್ ಶಾಪಿಂಗ್ ಹೋಗಿದ್ದೆ. ಸೊ ಹೋಗಿರೋದು ನಮ್ಮ ಅಮ್ಮಗೆ ಬಟ್ಟೆ ಇಸ್ಕೊಳ್ಬೇಕಂದು. ಬಟ್ ಅಲ್ಲಿ ನನಗೆ ಬ್ಯಾಂಗಲ್ಸ್ ಇಷ್ಟ ಆಯಿತು. ಒಂದು ಶಾಪ್ ಇದೆ, ಬ್ಯಾಂಗಲ್ಸ್ದೇ ಒಂದು ಶಾಪ್ ಇದೆ, ಓಕೆನಾ. 2 ಪಾರ್ಟಿಷನ್ ಆಗಿದೆ, ಒಂದು ಬ್ಯಾಂಗಲ್ಸದು ಒಂದು ಜುಮ್ಕಾ, ಅದು ಎಲ್ಲನೂ ಅವ್ರದ್ದೇ. ಬಟ್ಟು ಇವಾಗ ಟ್ರೆಂಡಿಂಗಲ್ಲಿ ಹೋಗ್ತಿರೋ ಬ್ಯಾಂಗಲ್ಸ್ ಇದೆ ಅಲ್ಲ, ಗೋಲ್ಡ್ ಕಲರು, ಅದು ಯಾವುದ್ರ ಜೊತೆ ಬೇಕಾದ್ರೆ ನಮ್ಗೆ ಪ್ಯಾರ್ ಮಾಡ್ಬೋದು. ಬೇರೆ ಕಲರ್ ಬ್ಯಾಂಗಲ್ ಇದ್ದರೆ ಇದ್ರ ಜೊತೆ ಪ್ಯಾರ್ ಮಾಡ್ಕೊಂಡು ನಮ್ಗೆ ಹಾಕ್ಬೋದು. ಸೊ ನಾನು ಇದು ಹುಡುಕ್ತಿದ್ದೆ ಎಲ್ಲಿ ಸಿಗುತ್ತೆ ಅಂತೇಳಿ. ನಾನು ಆನ್ಲೈನಲ್ಲಿ ನೋಡಿದೆ, ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಇದು ಚೆನ್ನಾಗಿದೆ, ಗೋಲ್ಡಲ್ಲಿ ವೈಟ್ ಸ್ಟೋನ್ಸ್ ಬರುತ್ತೆ. ನಾನು ಮೆರೂನ್ ಕಲರ್ ಬ್ಯಾಂಗಲ್ಸ್ ಮತ್ತು ವೈಟ್ ಕಲರ್ ಬ್ಯಾಂಗಲ್ ತಗೊಂಡು, ಎಷ್ಟೊಂದು ವೆರೈಟಿ ಬ್ಯಾಂಗಲ್ಸ್ ನಿಮ್ಗೆ ಬೇಕೋ ಅಷ್ಟೊಂದು ವೆರೈಟೀಸ್ ಇದೆ. ಯಾವ್ದು ಈಸ್ಕೊಳ್ಬೇಕು ನಮ್ಗೆ ಗೊತ್ತಾಗಲ್ಲ, ಎಲ್ಲನೂ ಈಸ್ಕೊಳ್ಳೋಣ ಅಂತ ಅನ್ನಿಸ್ದೆ. ಬಟ್ ಪ್ರೈಸ್ ನೋಡಿದಾಗ ನಮ್ಗೆ ಆ ಥರ ಈಸ್ಕೊಳಕ್ಕಾಗಲ್ಲ. ಮತ್ತು ಇದು ಬ್ಲೂ ಕಲರ್ ಇದೆಯಲ್ಲ, ಅದು ನಾನು ಬೇರೆ ಶಾಪಿಂದ ಈಸ್ಕೊಂಡೆ. ನಾನು ಅದನ್ನು ಹಾಕಿ ನೋಡ್ತಿದ್ದೀನಿ, ಯಾಕೆ ಪ್ರೈಸ್ ಡಿಫ್ರೆನ್ಸ್ ಇದೆ. ನಾನು ತಗೊಂಡಿರೋ ವೈಟು ಮತ್ತು ಮೆರೂನ್ಗಿಂತ ಇದು ಕಮ್ಮಿನೇ. ಬ್ಲೂಗೆ 100 ರುಪೀಸ್. ನಾನು ಅದಕ್ಕೆ ಅಂದ್ಕೊಂಡಿದ್ದೆ, ಏನು ಇಷ್ಟು ಕಮ್ಮಿ, ಇದು ಜಾಸ್ತಿ ಇದೆ ಅಲ್ಲ ಅಂತ ಅಂದ್ಕೊಂಡೆ. ಬಟ್ ಅದೇನಂದರೆ 100 ರುಪೀಸ್ಗೆ ಇಸ್ಕೊಂಡೆ. ವೈಟ್ ಆ್ಯಂಡ್ ರೆಡ್ ಇದೆಯಲ್ಲ, ವೈಟ್ 150, ಮೆರೂನ್ 200 ಮತ್ತು ಗೋಲ್ಡ್ ಅದಿದೆಯಲ್ಲ 200. ಇದೆಲ್ಲ ಶಾಪ್ ನಾನು ತೋರಿಸ್ತಿದ್ದೆ, ಇದೆಲ್ಲ ಅವ್ರದ್ದೇ. ಅಲ್ಲಿ ಜುಮ್ಕಾಸ್ ಎಲ್ಲನೂ ಅಲ್ಲಿ ಸಿಗುತ್ತೆ. ಬ್ಯಾಂಗಲ್ಸ್ ಚೆನ್ನಾಗಿದೆ. ನಾನು ಬ್ಯಾಂಗಲ್ಸ್ ವೀಡಿಯೋ ತೆಗೆದಿದ್ದು, ವೀಡಿಯೋ ಶೂಟ್ ಆಗಿಲ್ಲ. அவன் 1000 பவுன் போட்டிருந்தாலும் அவன் வாங்கி கொடுக்குற கண்ணாடி வளையலுக்கு ஈடாகுமா? சொன்ன